ನಮಸ್ಕಾರ ಎಲ್ರಿಗೂ. ಕೆಲವರು ಜನರಿರ್ತಾರೆ, ಅವರು ಯಾವ ಥರ ಅಂದರೆ ನಮ್ಮ ಎದುರಲ್ಲಿ ತುಂಬ ಸ್ವೀಟಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಮ್ಮ ಹಿಂದೆ ಬೇರೆಯವರ ಜೊತೆ ಒಂದು ಚುಚ್ಚು ಮಾತು ಹೇಳ್ತಾರೆ, ಚಾಡಿ ಮಾತು ಹೇಳ್ತಾರೆ. ನಿಮಗೆ ಕೆಲವ್ರಿಗೆ ಈ ಅನುಭವ ಎಲ್ಲ ಆಗಿರಬೇಕು ಅಲ್ವಾ? ಅಂಥವರನ್ನು ಯಾವುದೇ ಕಾರಣಕ್ಕೂ ನೀವು ಹತ್ತಿರ ಸೇರಿಸ್ಕೊಳ್ಬೇಡಿ. ಅವರು ನಮ್ಮ ಸ್ನೇಹಿತರೇ ಆಗಿರ್ಬೋದು, ನೆರೆಹೊರೆಯವರೇ ಆಗಿರ್ಬೋದು, ಅಥವಾ ನಮ್ಮ ಬಂಧುಗಳೇ ಆಗಿರ್ಬೋದು. ಇಂಥವರು ಅಂದರೆ ಹೇಳಿದ್ರೆ ಎರಡು ತಲೆ ಹಾವು ಅಂತ ಹೇಳ್ತಾರಲ್ಲ, ಆ ರೀತಿ ಜನರು. ಇಂಥವರನ್ನು ಯಾವುದೇ ಕಾರಣಕ್ಕೂ ನಮ್ಮ ಹತ್ತಿರ ಸೇರಿಸಿಕೊಳ್ಳೋದಿದ್ದರೆ ನಮಗೆ ಅಪಾಯಕಾರಿ. ಹಾಗಾಗಿ ಇಂಥವರಿಂದ ಯಾವತ್ತೂ ದೂರನೇ ಇರಿ. ನಮ್ಮ ಎದುರಲ್ಲಿ ನಮಗೆ ಬೈಯೋದಿರಲಿ, ನಮಗೆ ಕೆಟ್ಟದಾಗಿ ಮಾತಾಡೋದಿರಲಿ, ಅಂಥವ್ರ ಜನರನ್ನು ನಾವು ನಂಬಬಹುದು. ಆದರೆ ಎದುರು ನಮಗೆ ಒಳ್ಳೆಯವರ ಮುಖವಾಡ ಹಾಕ್ಕೊಂಡು ತುಂಬ ನೈಸಾಗಿ ಮಾತಾಡ್ತಾರೆ. ಹಿಂದೆ ಮಾತ್ರ ಅವರು ಮಾಡೋ ಕೆಲಸ ಅಂದರೆ ತುಂಬ ಕೆಟ್ಟ ಕೆಲಸ ಮಾಡ್ತಾರೆ. ಸುಮ್ಮನೆ ಎದುರು ಚೆನ್ನಾಗಿ ಮಾತಾಡಿ ಹಿಂದೆ ಬೇರೆಯವರ ಬಳಿ ನಮ್ಮ ವಿಷಯದ ಬಗ್ಗೆ ಚಾಡಿ ಹೇಳುತ್ತಾರೆ. ಅಂಥವರಿಂದ ನಾವು ಯಾವತ್ತೂ ಸಹ ದೂರನೇ ಇರಬೇಕು. ಅದು ಸಹ ನಮಗೂ ಒಳ್ಳೆಯದು. ಇಂಥ ಜನ ಯಾವತ್ತಿದ್ರೂ ಅಪಾಯಕಾರಿ. ಇವರನ್ನು ಯಾವತ್ತೂ ಸಹ ನಂಬೋದಕ್ಕೆ ಹೋಗಬೇಡಿ. ಅವರು ನಮ್ಗೆ ಅದೆಷ್ಟೇ ಸಹ ಕ್ಲೋಸ್ ಆಗಿರಲಿ, ಎಷ್ಟೇ ಒಂದು ಆಪ್ತತೆ ಇರಲಿ, ಅವರನ್ನು ಯಾವತ್ತೂ ಸಹ ಹತ್ತಿರ ಸಹ ನಾವು ಬಿಟ್ಕೊಳ್ಬಾರ್ದು. ಅವರಿಂದ ಒಂದಿಷ್ಟು ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು. ಇಂಥ ಅನುಭವ ತುಂಬ ಜನರಿಗೆ ಆಗಿರ್ಬೋದು. ಕೆಲವ್ರಿಗೂ ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಕೆಲವ್ರಿಗೆ ಹೇಗಪ್ಪ ಇವರನ್ನು ದೂರ ಮಾಡಿಕೊಳ್ಳೋದು ಅನ್ನುವಂತಹ ಭಯ, ಆತಂಕ ಸಹ ಮನಸ್ಸಲ್ಲಿರುತ್ತೆ. ನೀವು ನೇರವಾಗಿ ಅವರ ಬಳಿ ವಿಷಯ ಹೇಳದಿದ್ರೂ ಪರವಾಗಿಲ್ಲ, ಅವರಿಂದ ಒಂದು ಸಾಕಷ್ಟು ಅಂತರ ಕಾಯ್ದುಕೊಳ್ಳಿ. ಯಾಕೆಂದರೆ ಅದು ನಿಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು.